ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಲವ್ ಜಿಹಾದ್ ಕಾರಣಕ್ಕೆ ಫಯಾಜ್ ಮಾಡಿದ ಭೀಕರ ಹತ್ಯೆಯನ್ನು ಖಂಡಿಸಿ ಇಂದು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಬಿವಿಪಿ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದಂತಹ ಎಬಿವಿಪಿ ಕಾರ್ಯಕರ್ತರು ಇಂತಹ ಒಂದು ಘಟನೆಯಿಂದ ಸಾಕಷ್ಟು ಅಲ್ಲೋಲ ಕಲ್ಲೋಲಗಳಂತಹ ಸಮಸ್ಯೆಗಳು ಉಂಟಾಗುತ್ತಿವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಬದುಕುವುದು ಕಷ್ಟವಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡುವಂಥ ಕೆಲಸ ಆಗಬೇಕು ಮತ್ತು ಇಲ್ಲಿ ಹತ್ಯೆ ಮಾಡಿರುವಂತಹ ಒಂದು ಫಯಾಜ್ನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಒತ್ತಾಯಿಸಿದರು. ಸಂಘಟನೆ ಸೊ ನಮ್ಮ ಆಗ್ರಹ ಏನು ಅಂತ ಹೇಳಿದರೆ ಕೂಡಲೇ ಕಠಿಣವಾದ ಶಿಕ್ಷೆಯನ್ನು ಆ ಒಂದು ಆರೋಪಿಗೆ ಕೊಡಬೇಕಾಗಿ ನಮ್ಮ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಾವು ಆಗ್ರಹಿಸುತ್ತೇವೆ. ಈ ಒಂದು ಘಟನೆಯನ್ನು ನೋಡುವಾಗ ಈ ಪ್ರತಿಯೊಂದು ವಿದ್ಯಾರ್ಥಿನಿಗೆ ಭಯ ಅನ್ನುವಂಥದ್ದು ಆಗ್ತದೆ. ಅದರ ಅರ್ಥ ಕೇವಲ ವಿದ್ಯಾರ್ಥಿನಿಯರು ಮುಂದೆ ಬಂದು ನಮಗೆ ಪರಿಹಾರ ನೀಡಿ ನಮಗೆ ಸುರಕ್ಷಣೆಯನ್ನು ನೀಡಿ ಅಂತಂದರೆ ಆಗುವುದಿಲ್ಲ ಸರ್. ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿನಿಯರು, ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಎಲ್ಲರೂ ಸೇರಿ ನಮಗೆ ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ನಮಗೆ ಬೇಕು ಸರ್. ಇದು ಕೇವಲ ವಿದ್ಯಾರ್ಥಿನಿ ಬರೀ ಒಂದು ಹೆಣ್ಣು ಮಕ್ಕಳು ಪ್ರತಿಭಟನೆ ಮಾಡಿದರೆ ಕೆಲಸ ಆಗುವಂಥ ಸಂಘಟನೆ ಅಲ್ಲ ಇದು. ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರು ಇಂದು ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಈ ವೇಳೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಮಾಜಿ ಶಾಸಕ ತಿಪ್ಪರಾಜ್ ಹವಲ್ದಾರ್ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಸರ್ ಸ್ವಲ್ಪ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಖಾಸಗಿ ಬಸ್ಗಳು ನಿಲ್ಲುತ್ತಿರುವುದರಿಂದ ವಾಹನ ಸವಾರರಿಗೆ ಮತ್ತು ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮುಖಂಡರುಗಳು ಮನವಿ ಪತ್ರ ಸಲ್ಲಿಸಿ ಕೂಡಲೇ ಈ ಒಂದು ಸ್ಥಳಾಂತರ ಮಾಡಬೇಕು ಬಸ್ ನಿಲ್ದಾಣವನ್ನು ಅಂತ ಒತ್ತಾಯಿಸಿದರು. ದಿನನಿತ್ಯ ಅಂಬೇಡ್ಕರ್ ವೃತ್ತದಲ್ಲಿ ಖಾಸಗಿ ಬಸ್ಗಳು ಸಂಚಾರದಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತಾರಂತ. ಈವನ್ ಟ್ರಾವೆಲ್ಸ್ ಅವರು ಏನು ಮಾಡ್ತಾರೆ, ಓವರ್ಲೋಡ್ ಮಾಡ್ಕೊಂಡು ಇದು ಏನು ಟ್ರಾನ್ಸ್ಪೋರ್ಟು ಆ ಕೆಲಸ ಬಿ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಇಲ್ಲಿಂದ ಹೊರಗಡೆ ಶಿಫ್ಟ್ ಮಾಡೋದು, ಎಲ್ಲಿ ಸಾಪ್ ನಿಂತಲ್ಲಿ ಎಲ್ಲಿ ಹೋಗ್ತಾರೆ ಜಾಗ ತಗೊಳ್ಳಿ, ಅವ್ರು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಳ್ಳಿ. ಅದು ಬಿಟ್ಟು ಇನ್ನೂ ಒಂದು ಏನಾಗ್ಬಿಟ್ಟದ, ಅವರು ಪ್ರತಿ ಹಬ್ಬ ಆಯ್ತವಾರ ಶನಿವಾರ ಬಂತಪ್ಪ ಅಂದರೆ ಡಬಲ್ ರೇಟ್ ಮಾಡಿಬಿಡೋದು, ಪ್ರಯಾಣಿಕರ ಮೇಲೆ ಹಗಲು ಧೋರಣೆ ಮಾಡೋಕತ್ತಾರ. ಸೊ ಹಾಗಾಗಿ ಅದನ್ನು ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ, ಪೊಲೀಸ್ ಇಲಾಖೆ ಆಗಲಿ, RTO ಆಗಲಿ, ಇವರು ಕ್ರಮ ಕೈಗೊಂಡು ಅವ್ರನ್ನ ಇಲ್ಲಿಂದ ಹೊರಗಡೆ ಶಿಫ್ಟ್ ಮಾಡಬೇಕಂತ ನಮ್ಮ ಒತ್ತಾಯ.